ನಿವೇಶನ ಇದೆ, ಅವ್ರ ತಂದೆ ತಾಯಿ ಅಥವಾ ಅವ್ರ ಕುಟುಂಬದಲ್ಲಿ ಯಾರದೇ ನಿವೇಶನ ಇದ್ದರೂ ಅವ್ರಿಗೆ ನಾವು ಮನೆಯನ್ನು ಸ್ಯಾಂಕ್ಷನ್ ಮಾಡಿಕೊಡ್ಲಿಕ್ಕೆ RGS ಅವರು ನಮಗೆ ವಿಶೇಷ ಅಧಿಕಾರವನ್ನು ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ. ಈಗಾಗಲೇ ನಾವು ಲಾಸ್ಟ್ ಮೀಟಿಂಗಲ್ಲಿ 194 ಯಾರ್ಯಾರು ನಿವೇಶನ ಇದೆ ಅವ್ರನ್ನ ಅಪ್ರೂವ್ ಮಾಡಿ ಕಳಿಸಿದ್ವಿ. ಈಗಲೂ ಸಹ 6ನೇ ತಾರೀಕು ಮತ್ತೆ ಮೀಟಿಂಗ್ ಇಟ್ಟಿವಿ. ಯಾರ್ಯಾರ್ದು ನಿವೇಶನ ಇದೆ ಅವರು ನಮ್ಗೆ DCM ಇಲಾಖೆಯವರು DCM ಆಫೀಸರ್ಗೆ SC/ST ದವರು ನಮ್ಮದು ಸೋಷಿಯಲ್ ವೆಲ್ಫೇರ್ದವ್ರಿಗೆ ಅಪ್ಲಿಕೇಶನ್ ಕೊಟ್ಟರೆ 6ನೇ ತಾರೀಕು ಮೀಟಿಂಗ್ ಇಟ್ಟಿವಿ. ಅದರಲ್ಲಿ ಮತ್ತೆ ಅಪ್ರೂವ್ ಮಾಡಿ ಕಳಿಸ್ತೀವಿ. 6ನೇ ತಾರೀಕು ನಂತರನೂ ನಿವೇಶನ ಇದ್ದವ್ರು ಯಾರು ಅಪ್ಲಿಕೇಶನ್ ಬಂದರೆ ನಾವು ಕಂಟಿನ್ಯೂಸ್ ಅದನ್ನು ಅಪ್ರೂವ್ ಮಾಡಿ ಕೊಡ್ತೀವಿ. ಇನ್ನು ಎರಡನೇದು ನಿವೇಶನ ರೈತರದ್ದು ಸಮಸ್ಯೆ ಇದೆ. ಭಾಳಷ್ಟು ಅಲೆಮಾರಿ ಜನಾಂಗದವ್ರದ್ದು ಇನ್ನೂ ಆ ಸರ್ವೆ ಲಿಸ್ಟಿಂದ ಹೊರಗಡೆ ಬಿದ್ದಾರೆ ಅನ್ನೋದು ಹೇಳಿ ಬರ್ತಿದೆ. ಈಗ ನಾವು ಸರ್ವೆ ಮಾಡಿಸ್ತೀವಿ. ಒಂದೇದು ನಿವೇಶನ ರಹಿತ ಅಲೆಮಾರಿದ ಜನಾಂಗದವರು ಸರ್ವೆ ಮಾಡಿಸ್ತೀವಿ. ಸರ್ವೆ ಪ್ರಕಾರ ಅವ್ರಿಗೆ ನಿವೇಶನ ಬೇಕಂತ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ಬೀದರ್ ಸಿಟಿಯಲ್ಲಿ 30 ಎಕರೆ ಗೋರ್ನಳ್ಳಿಯಲ್ಲಿ ನಮ್ಮದು ಗೌರ್ಮೆಂಟ್ ಲ್ಯಾಂಡನ್ನು ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿವಿ. ಅಲ್ಲಿ 2400 ನಿವೇಶನಗಳು ಹಂಚಿಕೆ ಆಗೋದು ಬಾಕಿ ಇದೆ. ಕಳೆದ 1-2 ವರ್ಷದಿಂದ ಮೀಟಿಂಗ್ ಆಗ್ತಾಯಿದೆ. ಲಿಸ್ಟ್ ಫೈನಲ್ ಆಗಬೇಕಾಗಿದೆ. ಆ ಲಿಸ್ಟ್ ಫೈನಲ್ ಆದಾಗ ಅದರಲ್ಲಿ ಇವ್ರಿಗೆ ಸೇರ್ತೀವಿ ಪ್ರಯಾರಿಟಿ ಲಿಸ್ಟ್ ಅಂತೇಳಿ ನಿವೇಶನ. ಈಗಾಗಲೇ ನಾವು ಕಮಿಟಿಗೆ ಲೆಟ್ರ್ ಬರ್ತೀವಿ. ಸದಸ್ಯ ಕಾರ್ಯದರ್ಶಿ ಮುನ್ಸಿಪಾಲಿಟಿ ಕಮಿಷನರ್ಗೂ ಲೆಟ್ರ್ ಬರೆದು ಇದನ್ನು ತಿಳಿಸಿ ನಮ್ಮ ಮೀಟಿಂಗಲ್ಲಿ ಅವರು ಒಬ್ಬರು ಮೆಂಬರ್ ಹೇಳಿದ್ವಿ. ಆ ಲಿಸ್ಟ್ ಫೈನಲ್ ಆದಾಗ ಇವ್ರದ್ದು ಆ ಲಿಸ್ಟಲ್ಲಿ ಹೆಸರು ಸೇರಿಸ್ತೀವಿ ಅಂತ ಹೇಳಿ. ಅದೇ 2400 ಫೈನಲ್ ಆದಾಗ ಆಟೋಮೆಟಿಕ್ ಇವರು ಸೇರ್ತೀವಿ. ಅಲ್ಲ, ಅದು ಕಮಿಟಿ ಸಿಟ್ಟಿಂಗ್ ಆಗಬೇಕಾಗಿದೆ. ಕಮಿಟಿ ಸಿಟ್ಟಿಂಗ್ ಅವ್ರಿಗೆ ನಾವು ಬೇಗ ಮಾಡಿದೆ ಅಂತ ಹೇಳ್ತೀವಿ. ಇವ್ರದ್ದು ಅಷ್ಟೇ ಅಲ್ಲ, ಟೋಟಲ್ ಮುನ್ಸಿಪಾಲ್ಟಿಯಲ್ಲಿರೋದು ಎಲ್ಲರದ್ದು ಫೈನಲ್ ಆಗಬೇಕು. ಪಟ್ಟಿ ಆದಾಗ ಅದರಲ್ಲಿ ಇವ್ರದ್ದು ಸೇರ್ತೈತೆ ಅಂತ ಹೇಳಿ. ಸೊ ಇವ್ರದ್ದು ಒಂದು ಸಿಂಧೋಳ 65 ಜನರದ್ದು ಏನು ಅಪ್ಲಿಕೇಶನ್ ಮೊದಲಿಂದನೂ ಬಾಕಿ ಇದೆ, 25 ಜನರದ್ದು ಬಾಕಿ ಇದೆ. ಇವ್ರು ಹೇಳ್ತಾರೆ ಈ ಪಟ್ಟಿ ಬಿಟ್ಟು ಇನ್ನೂ ಪಟ್ಟಿಯಿಂದ ಆಗೋದು ಬಾಕಿ ಇದೆ ಅಂತ ಹೇಳ್ತಾರೆ. ಅವ್ರು ಸಲ ಮಾಡಿಸ್ತಾರೆ. ಹಳೇದು ಲಿಸ್ಟ್ ಇದೆ, ಇದು ಹಳೇದ ಲಿಸ್ಟಲ್ಲಿ ನಮ್ಮ ಕೊಟ್ಟಿದೆ. ಈಗಾಗಲೇ ನಮ್ಮ ಹತ್ರ ಪಟ್ಟಿ ಇದೆ. ಇದನ್ನು ಹೊರತುಪಡಿಸಿ ಇನ್ನೂ ಫ್ರೆಶ್ ಒಂದಿಷ್ಟು ಜನ ಈ ಪಟ್ಟಿನ ಕೈ ಬಿಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ನೇತೃತ್ವದವರಿಗೆ ವಸತಿ ಕೊಡೋಕ್ಕೆ ನನ್ನ ನೇತೃತ್ವದಲ್ಲಿ ನಾವು ಜಮೀನನ್ನು ಮುನ್ಸಿಪಾಲ್ಟಿ ಕೊಡ್ತೀವಿ. ನಿವೇಶನ ಕೊಡುವ ಅಧಿಕಾರಿಗಳಿಗೂ ಮುನ್ಸಿಪಾಲ್ಟಿ ಕೊಡ್ತೀವಿ. ಹೀಗಾಗಿ ಮುನ್ಸಿಪಾಲ್ಟಿಗೆ ನಾವು ಪತ್ರವ್ಯವಹಾರ ಭಾಳ ಸಲ ಮಾಡೀವಿ. ಅವ್ರದ್ದು ಟೋಟಲ್ ಫಲಾನುಭವಿಗಳ ಪಟ್ಟಿ ಆದಾಗ ಆಟೋಮೆಟಿಕ್ ಇವ್ರದ್ದು ಆಗ್ತದೆ. ಈಗ ಬೇರೆಯವ್ರದ್ದು ಪಟ್ಟಿ ಆಗಿದೆ, ಇವ್ರದ್ದು ಕೈ ಬಿಟ್ಟು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರದ್ದು ಪಟ್ಟಿ ಜೊತೆಗೆ ಇವ್ರದ್ದು ಸೇರಿಸಿ ಆಗ್ತೈತೆ ಅಂತ ಹೇಳಿ. ಇನ್ನು ಮೂರನೇದು ಒಂದಿಷ್ಟು ಜನರಿಗೆ ಅಂದ್ರೆ ಸಣ್ಣ ಹುಡುಗರಿಗೆ ಇನ್ನೂ ಆಧಾರ್ ಕಾರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಅಜ್ಜಿದು ಆಧಾರ್ ಕಾರ್ಡ್ ಇದೆ, ಇವ್ರದ್ದು ಮಾಡಿಕೊಡ್ತೀವಿ. ಅಥವಾ ಬೇರೆ ಏನಾರು ಆಧಾರ್ ಕಾರ್ಡ್ದು ಸಮಸ್ಯೆ ಇದ್ದರೆ ಅವನು ಸಹ ನಾವು ಮಾಡಿಕೊಡ್ತೀವಿ ಅಂತೇಳಿ. ನವಬಾದ್ನಲ್ಲಿ ಒಂದಿಷ್ಟು ಸಮಸ್ಯೆಗಳು ಟಾಯ್ಲೆಟ್ದು, ಲೈಟದ್ದು, ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವನು ಸಹ ನಾವು ಮಾನವೀಯ ದೃಷ್ಟಿಯಿಂದ ಅದನ್ನು ನಾವು ಅಟೆಂಡ್ ಮಾಡ್ತೀವಿ. ಈಗ ಅಲೆಮಾರಿದು ನಾವು BCMದು ಕೋಶ ಬರ್ತೈತಿ, SC/ST ಕೋಶ ಬರ್ತೈತಿ. ಅದನ್ನು ನಾವು ರೆಗ್ಯುಲರ್ ಮೀಟಿಂಗ್ ಮಾಡ್ತೀವಿ. ಗೌರ್ಮೆಂಟಿಂದ ಮತ್ತು ನಮ್ಮ ಕಮಿಟಿಗೆ ನೀತಿ ತೊಗೊಂಡು ಸದಸ್ಯರು ಅದರ ನಾವು ಪ್ರತಿ ಮಂಗಳವಾರ ಇವ್ರದ್ದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸ್ಕೀಮ್ನ ನಾವು ಕ್ಲಿಯರ್ ಮಾಡ್ತೀವಿ. ಈಗ ಮತ್ತು ಅವರಾದ್ಮೇಲೂ ಸೈಟು ಕೊಟ್ಟಿವಿ, ಅಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ಸಹ ನಾವು ಕಳಿಸಿದ್ವಿ. ಸೊ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಮುಕ್ತ ಮನಸ್ಸಿನಿಂದೀವಿ ಮತ್ತು ಇದ್ರ ಸಮಸ್ಯೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಮತ್ತು ಮುಂದೂ ಸ್ಪಂದಿಸ್ತೀವಿ. 2017ರಲ್ಲಿ ಇವ್ರ ಮನೆ ಬೀದಿಗೆ ನಿಮ್ಮ ಜನ ಕೂಡಿ ಎಲ್ಲ ಬೀದಿಗೆ ಹಾಕಿದ್ರು. ಆ ಘಟನೆ ಇವತ್ತಿನ ಅನ್ನೋದು ಮಡ್ಲಿಕ್ಕಾಗಲ್ಲ. ಅಂಥ ಘಟನೆ ಇವತ್ತು ಇವ್ರ ಕಮಿಟಿ ಮತ್ತು ಇವರು ಏನಿದೆಯಲ್ಲ ಇದ್ರ ಮೇಲೆ ವಿಶ್ವಾಸ ಮಾಡಿದ್ರೆ ಇದು ನ್ಯಾಯ ಸಿಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತು ಜಿಲ್ಲಾಡಳಿತ ನಾಳೆ ಒಂದು ಧ್ವಜಾವಣೆ ಅಂತ ಹೇಳಿ ನಮ್ಗೆ ಎಬ್ಬಿಸುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಎಲ್ಲಿನೇ ಪ್ರೆಸರ್ ಬಂದು ಅವ್ರು ಎಬ್ತಾ ಇದ್ದಾರೆ. ನಮ್ಮ ಅಷ್ಟೇ ಈ ಜನರಿಗೆ ಹಿಡ್ಕೊಂಡು ಕೊಡೋದು ನನಗೂ ಬಹಳ ತೊಂದರೆ ಆಗಿದೆ. ಯಾಕಂದರೆ ಇವ್ರ ಬದುಕೇ ಒಂದು ಬೀದಿದ ಬದುಕಿದೆ. ಅವ್ರು ಎಲ್ಲರೂ ತಿರುಗಾಡಿ ಬದುಕು ಬರೋದ್ರೆ ಅವ್ರಿಗೆ ಊಟ ಸಿಗೋದಿಲ್ಲ. ನಾನು ಒಬ್ಬನ ಇವ್ರ ಸಲ ಉಪವಾಸ ಕೂತ್ಕೊಂಡು ಅಷ್ಟೇ ಜನರಿಗೆ ಅಡಿಗೆ ಮಾಡಿ ಸಣ್ಣ ಮಕ್ಕಳು ಎಳೆ ಮಕ್ಕಳು 1 ವರ್ಷದ 2 ಮಕ್ಕಳ ಅವ್ರಿಗೆ ಊಟ ಹಾಕಿ ಅವ್ರಿಗೆ ಒಂದು ಸೇರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಆ ಒಂದು ಕಡೆ ಸೇರಿಸಿದ್ದಕ್ಕಾಗಿ ಇವತ್ತು ಜಿಲ್ಲಾಡಳಿತ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಹಾದಿಯಾಗಿದೆ. ನಾವು ಅವ್ರ ಮೇಲೆ ವಿಶ್ವಾಸ ಮಾಡಬೇಕು. ಈಗ ಅವ್ರೇನು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ, ನೀವು ಕುಂತೀರಿ, ನಾನು ಇಲ್ಲಿಗೆ ಬಂದಿರೋದು ಇನ್ನೊಂದು ನನ್ನ ಪ್ರಸಾದ ತರಬೇಡಿ ಅಂತ ಜಿಲ್ಲಾಧಿಕಾರಿ. ಏನು ಹೇಳ್ಬೇಕು ನನಗೆ ಅರ್ಥ ಆಯ್ತಲ್ಲ. ಇವತ್ತು ಅವ್ರಿಗೊಂದು ನ್ಯಾಯ ಸಿಗ್ತಾ ಇವತ್ತು ಹೋದ ವರ್ಷ ಏನು ಇಲ್ಲಿಂದ ಶಾಸಕರು ರಹೀಮ್ ಖಾನ್ ಅವರು 2,000 ಮನೆಗಳನ್ನು ಇವತ್ತು ಅವರು ಪಟ್ಟಿ ಹೊಡೆದೇ ಕೊಡ್ತಿದಾಗ ಇವತ್ತು ನಮ್ಮ ಜಿಲ್ಲೆಯಿಂದ ಹಣ ವಾಪಸ್ ಹೋಯ್ತು. 2,000 ಮನೆಗಳು ವಾಪಸ್ ಹೋದ. ಈ ಒಂದು ಅಧಿಕಾರಿಗಳದು ಮತ್ತು ರಾಜಕಾರಣಿಗಳದು ಮತ್ತು ಇಲ್ಲಿಂದ ಕಾರ್ಯಕರ್ತರು ಎಲ್ಲ ಒಳಸಂಖ್ಯೆಗಳಿಂದ ನೋಡಿಕೊಂಡು ಈ ಭ್ರಷ್ಟಾಚಾರದಿಂದ ಇವತ್ತು ಈ ಜನರಿಗೂ ನ್ಯಾಯ ಸಿಗ್ತಾ ಇಲ್ಲ. ಮೂಲ ಉದ್ದೇಶ ಅದು ಇದೆ. ಇವತ್ತು ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇವತ್ತು ಜಿಲ್ಲಾಡಳಿತ ಮನಸ್ಸು ಮಾಡಬೇಕಾಗಿದೆ. ಇವತ್ತು ಆಯುಕ್ತರ
ರೆಸ್ಪಾನ್ಸ್ ಮಾಡಬೇಕಾಗಿದೆ. 7 ಲೆಟರ್ಗಳನ್ನ ಜಿಲ್ಲಾಧಿಕಾರಿಗಳು ಆಯುಕ್ತರು ಬರೆದಿದ್ದಾರೆ. ಇವತ್ತಿಗೂ ಉತ್ತರ ಇಲ್ಲ ಅದಕ್ಕೆ. ಅದು ಏನು ಪ್ರೊಸೆಸ್ ನಡೆದ ಏನಾಗಿದೆ ಅದು ಇವತ್ತು ಜಲ್ದಿ ನ್ಯಾಯ ಸಿಕ್ಕಲ್ಲ. ಮಕ್ಕಳು ಹಾಗೆ ಬಿದ್ದ ಇದ್ದಾರೆ. ಈಗ ಮುಸ್ಲಿಂ ಏನು ಮಾಡಿ ಅವ್ರಿಗೂ ಜನ ಅದನ್ನೇ ಕಾಲ್ಮಿತಿ ಕೇಳಿದ್ರೆ ಇಷ್ಟೇ ಕಾಲ್ಮಿತಿ ಹೇಳೋಕೆ ಆಗೋದಿಲ್ಲ. ನಾನು ಸಾಧ್ಯ ಮಾಡ್ತೀನಿ ಅಂತ ಚಿಕ್ಕದಲ್ಲಿ ಮೀಟಿಂಗ್ ಐತೆ. 6ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿಂದ ಮೀಟಿಂಗ್ ಕರೆದ್ರು ಏನೋ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಇಲ್ಲೇನು ಈಗ ನಾವು ಇಲ್ಲಿ ಕೇಳಿದಾರೆ ಈ ಜನಾಂಗ ಇವರೊಂದು ಖಾಸಗಿ ಜಾಗ ಅದ. ಅಲ್ಲಿನ ಜನ ಗ್ರೂಪಿನ ಜನ ಈಗ ಅವರಿಗೆ ಮತ್ತೊಂದು ಮನೆ ಕಟ್ಟಬೇಕು ರಾತ್ರಿ ಎಲ್ಲ ಅಥವಾ ಇದು ಮಾಡಬೇಕಂತೆಲ್ಲ ಒಂದಾರ್ದಾಗಿದೆ. ಅದಕ್ಕೆ ಅದನ್ನೇ ಮುಂದಿಟ್ಟೇವ್ರಿ. ನೋಡಿ ಅವ್ರಿಗೆ ತಾತ್ಪತ್ಯಕ್ಕೆ ಒಂದು ಜಾಗ ಕೊಡಿ. ಈಗ ಅವ್ರು ಮತ್ತೆ ಎಲ್ಲರೂ ಮತ್ತೆ ಜನ ನಿಮ್ಮ ಜಿಬಿ ಎತ್ತಿ ಅವ್ರಿಗೆ ಕಿತ್ತ ಮತ್ತೆ ಹೊರಗೆ ಹೋಗ್ತಾರೆ ಊರಿಗೆ ಬರ್ತಾರೆ. ಅದೇ ಟೆಂಪರಿ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಇಲ್ಲಿ ಹೇಳೋ ಬರಲ್ಲ ಅಂತ ಹೇಳಿದ್ರು ಅವರು. ನೋಡೋಣ ಅದೇ ಕಾರಣ ಅವ್ರು ಮತ್ತೆ ಬೆಲೆ ಕೊಟ್ಟು ಹೇಳೋಣ. ಮತ್ತೆ ಆ ಮೂಮೆಂಟನ್ನು ಮತ್ತೆ ಮಾಡೋಣ. ಹಾಂ ಅಂತೆ ಮಾಡ್ತಾ ಇದ್ದೀನಿ.